ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೌತೆಕಾಯಿ ಯೂಸ್ ಮಾಡಿ, ಕುಕುಂಬರ್ ಯೂಸ್ ಮಾಡಿ. ನಾನು ಇವತ್ತು ಊರಿನ ಸೌತೆಕಾಯಿ ಯೂಸ್ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಸಹ ಊರಿನ ಸೌತೆಕಾಯಿ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ, ಒಳ್ಳೆ ರುಚಿ ಆಗ್ತದೆ. ಇವತ್ತು ನಾನು ರಾತ್ರಿ ಇದನ್ನು ಮಾಡಿಟ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿ ಆಗ್ತದೆ ಅಂತ ನಾನು ಇವತ್ತು ರಾತ್ರಿ ಮಾಡಿಡ್ತಾ ಇದ್ದೇನೆ. ನೀವು ಇದನ್ನು ಬೆಳಿಗ್ಗೆ ಸಹ ಮಾಡಬಹುದು. ಹಾಗೂ ನಾನಿಲ್ಲಿ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೇನೆ. ಅವಲಕ್ಕಿ ಯೂಸ್ ಮಾಡೋದ್ರಿಂದ ಇದು ಸಾಫ್ಟ್ ಆಗಿ ಬರ್ತದೆ. ಸೊ ಅವಲಕ್ಕಿ ನೀವು ಯೂಸ್ ಮಾಡೋದನ್ನು ಮಿಸ್ ಮಾಡಬೇಡಿ, ಇಲ್ಲದ್ರೆ ಗಟ್ಟಿ ಆಗ್ತದೆ. ಒಮ್ಮೆ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ನಾನು 1 ಲೋಟ ದೋಸಾ ರೈಸ್ ಅಥವಾ ಇಡ್ಲಿ ರೈಸನ್ನು ನೆನೆಸಿಟ್ಕೊಂಡಿದ್ದೇನೆ. 2 ಗಂಟೆ ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೂ ಅವಲಕ್ಕಿ ಅರ್ಧ ಲೋಟೆ ಗಟ್ಟಿ ಅವಲಕ್ಕಿ ಯೂಸ್ ಮಾಡಿದ್ದೇನೆ. ಅದನ್ನು ಸಹ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. 1 ಸೌತೆಕಾಯಿ ಕುಕುಂಬರ್. ಇಲ್ಲಿ ಅರ್ಧ ಕಪ್ ನಾನು ಜಾಗ್ರಿ ಬೆಲ್ಲ ತಗೊಂಡಿದ್ದೇನೆ. ನೀವು ಸಿಹಿ ಜಾಸ್ತಿ ತಿನ್ನುವರದ್ದು ಜಾಸ್ತಿ ಯೂಸ್ ಮಾಡ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಸಾಲ್ಟ್. ಇಲ್ಲಿ 1 ಸಣ್ಣ ಕಪ್ಪಲ್ಲಿ 1 ಕಪ್ ನಾನು ಫ್ರೆಶ್ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ ತಗೊಂಡಿದ್ದೇನೆ. ಇದರಲ್ಲಿ ಅರ್ಧದಷ್ಟು ನಾನು ರುಬ್ಬುವಾಗ ಯೂಸ್ ಮಾಡ್ತೇನೆ, ಅರ್ಧ ಮತ್ತೆ ಹಿಟ್ಟು ಕಲಿಸುವಾಗ ಯೂಸ್ ಮಾಡಲಿಕ್ಕಿದ್ದೇನೆ. ಸೌತೆಕಾಯದು ಸಿಪ್ಪೆ ತೆಗೆದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳುವ. ರಫ್ಲಿ ಚಾಪ್ ಮಾಡಿದರೆ ಸಾಕು. ನಾನು ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕೊಂಡೆ. ಈಗ ಇಲ್ಲಿ ಕೊಕೊನಟ್ ಗ್ರೇಟ್ ತೆಂಗಿನ ತುರಿ ಇಲ್ಲಿ ಅರ್ಧದಷ್ಟು ಯೂಸ್ ಮಾಡುವ. ನಂತರ ನೆನೆಸಿಟ್ಟ ಅವಲಕ್ಕಿ, ಆನಂತರ ತುಂಡು ಮಾಡಿದ ಸೌತೆಕಾಯಿಯನ್ನು ಹಾಕೊಡುವ ಮಿಕ್ಸಿ ಜಾರಿಗೆ. ಆನಂತರ ಬೆಲ್ಲದ ಪುಡಿ ಹಾಗೂ ಉಪ್ಪು. ಇಲ್ಲಿ ಹಿಟ್ಟನ್ನು ನಾವು ತುಂಬ ತೆಳು ಮಾಡೋದು ಬೇಡ, ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ರುಬ್ಕೊಳ್ಳೋಣ ನಾವೀಗ. ನಾವೀಗ ಹಿಟ್ಟನ್ನು 2 ಗಂಟೆ ಫರ್ಮೆಂಟ್ ಆಗಲು ಇಡುವ. ಇಲ್ಲೀಗ 2 ಗಂಟೆ ಆಗಿದೆ, ಸಾಕು. ನೀವು ಉಪ್ಪು ಬೆಲ್ಲ ಚೆಕ್ ಮಾಡ್ಕೊಳ್ಬೋದು. ಈಗ ನಾವು ಆಗ ಸ್ವಲ್ಪ ತೆಗೆದಿಟ್ಟಂತ ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿಯನ್ನು ಇದಕ್ಕೆ ಹಾಕೊಳ್ಳುವ. ಒಣ ಕೊಬ್ಬರಿಯನ್ನು ಸಹ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಬೋದು, ಟೇಸ್ಟ್ ಒಳ್ಳೆಯದಾಗ್ತದೆ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕಿ. ನಾನಿಲ್ಲಿ ಫ್ರೆಶ್ ಕೊಕೊನಟ್ ಗ್ರೇಟೆಡ್ ಯೂಸ್ ಮಾಡಿದ್ದೇನೆ. ನಾನಿಲ್ಲಿ ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಸೊ ನೀರಿಲ್ಲಿ ಆಲ್ರೆಡಿ ಕುದಿ ಬಂದಿದೆ, ಸಾಕು. ಈಗ ನಾವು ಒಂದು ತಟ್ಟೆ ಇಡುವ. ಸೊ ತಟ್ಟೆಯ ಮೇಲೆ ಈಗ ತುಪ್ಪವನ್ನು ಗ್ರೀಸ್ ಮಾಡುವ. ಸುತ್ತಲೂ ಗ್ರೀಸ್ ಮಾಡಿ. ಈಗ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟನ್ನು ಹಾಕೊಳ್ಳುವ. ನಿಧಾನಕ್ಕೆ ಹಾಕೊಳ್ಳಿ. ಈಗ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇದನ್ನು 20 ಮಿನಿಟ್ಸ್ 20 ಮಿನಿಟ್ ಇದನ್ನು ಬೇಯಿಸುವ. ಸೊ ಈಗ ಇಲ್ಲಿ 20 ಮಿನಿಟ್ಸ್ ಆಗಿದೆ, ರೆಡಿಯಾಗಿದೆ ಬೆಂದು. ಗ್ಯಾಸ್ ಆಫ್ ಮಾಡಿಕೊಳ್ಳುವ. ತಣ್ಣಾದ ನಂತರ ನಾವಿದನ್ನು ಕಟ್ ಮಾಡಿಕೊಳ್ಳುವ.
You and me,